मस्त 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 ಸೂಪರ್ ಸೂಪರ್. ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ, ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಇವತ್ತು ವಾಟರ್ ಮೆಲನ್ನಿಂದ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದು ಕೆಲವು ಸಾಮಗ್ರಿಗಳಿಂದ ನಾವು ಐಸ್ ಕ್ರೀಮನ್ನು ಮನೆಯಲ್ಲಿಯೇ ಸುಲಭವಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಈ ವಾಟರ್ ಮೆಲನ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 1 ಲೀಟ್ರ್ ಹಾಲು ತಗೊಂಡಿದ್ದೀನಿ. ಈ ಹಾಲು ಬಿಸಿ ಆದಮೇಲೆ ಇದರಲ್ಲಿ ಸಕ್ಕರೆಯನ್ನು ಸೇರಿಸಬೇಕು. ಇಲ್ಲಿ ನೋಡಿ, ನಾನು 1 ಕಪ್ಪಷ್ಟು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ 200 ಗ್ರಾಮ್ನಷ್ಟು ಸಕ್ಕರೆ ಇದೆ. ನಿಮಗೆ ಮೆಜರ್ಮೆಂಟ್ ಕಪ್ ನಿಮ್ಮ ಹತ್ರ ಇಲ್ಲ ಅಂದರೆ ಈ ರೀತಿ ಏನಾದರೂ ಬೌಲು ಇತ್ತು ಅಂದರೆ ಬೌಲು ತೊಗೊಂಡು ಆ ಬೌಲ್ನಲ್ಲಿ ಹಾಕಿ ಸರಿಯಾಗತ್ತೆ. ಆ ಮೆಜರ್ಮೆಂಟ್ ಕಪ್ನಿಂದ ನಾವೇನು ತೊಗೊಂಡಿರ್ತೀವಿನೆಲ್ಲ ಸಕ್ಕರೆ ಈ ಬೌಲ್ನಲ್ಲಿ ಹಾಕಿದರೆ ಅಷ್ಟೇ ಕರೆಕ್ಟ್ ಆಗುತ್ತೆ. 1 ಬೌಲಷ್ಟು ನೀವು ಬೌಲ್ನಿಂದನೂ ಕೂಡ ತೊಗೋಬೋದು. ನಿಮಗೆ ಸಿಹಿ ಹೆಚ್ಚು ಬೇಕಂದರೆ ಸ್ವಲ್ಪ ಹೆಚ್ಚು ಕೂಡ ಹಾಕ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆನೂ ಕೂಡ ಹಾಕ್ಬೋದು. ಹಾಕಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿ, ಈಗ ಇದು ಸ್ವಲ್ಪ ಥಿಕ್ ಆಗೋವರೆಗೂ ನಾವಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು 1 ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ಕಲ್ಲಂಗಡಿ ಹಣ್ಣು ಹಾಕ್ಕೊಳ್ತೀನಿ. ಯಾಕೆಂದರೆ ಇದು ಸ್ವಲ್ಪ ದಪ್ಪ ಇದೆ, ದೊಡ್ಡದಿದೆ ಕಲ್ಲಂಗಡಿ ಹಣ್ಣು. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದು ನೋಡಿ, ಅಲ್ಲಿ ಅವರು ಕಟ್ ಮಾಡಿ ಕೊಟ್ಟಿದ್ದಾರೆ, ನೋಡಿ ತೊಗೊಂಬಂದಿದ್ದಾರೆ. ಚೆನ್ನಾಗಿದೆ ಕಲ್ಲಂಗಡಿ ಹಣ್ಣು. ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಟ್ ಮಾಡಿಕೊಂಡು ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ರುಬ್ಕೋಬೇಕಾಗತ್ತೆ. ಈಗ ಮಧ್ಯದಲ್ಲಿ ನಾವು ಹಾಲೇನು ಇಟ್ಟಿದ್ದೀವಲ್ಲ ಗ್ಯಾಸ್ ಮೇಲೆ, ಈ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಅಂದರೆ ತಳ ಹಿಡಿಯುತ್ತೆ. ಹೀಗಾಗಿ ಸ್ವಲ್ಪ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ. ಈ ಕಡೆ ಕಲ್ಲಂಗಡಿ ಹಣ್ಣನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಪೀಸಸ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತೀನಿ. ಇದಕ್ಕಿನ್ನೂ ಹೆಚ್ಚು ಸಾಮಗ್ರಿಗಳು ಬೇಕಾಗಲ್ಲ, ಕೆಲವೇ ಸಾಮಗ್ರಿಗಳಿದ್ದರೆ ಸಾಕು. ಅಷ್ಟರಲ್ಲೇ ನಾವು ಈ ಐಸ್ ಕ್ರೀಮನ್ನು ಮಾಡ್ಕೋಬಹುದು. ಈಗ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಕಲ್ಲಂಗಡಿ ಹಣ್ಣು ಹಾಕ್ಕೊಂಡಿದ್ದೀನಿ. ಈ ಹಾಲು ಕೂಡ ಸ್ವಲ್ಪ ದಪ್ಪ ಆಗಿದೆ, ಇನ್ನೂ ಸ್ವಲ್ಪ ದಪ್ಪ ಆಗಬೇಕು. ಅಂದರೆ ಕಂಡೆನ್ಸ್ ಮಿಲ್ಕ್ ಇರುತ್ತೆ ನೋಡಿ, ಆ ರೀತಿ ಆಗಬೇಕು. ಇಲ್ಲಿ ಒಂದು ಜಾರ್ನಲ್ಲಿ ನಾನು ಸ್ವಲ್ಪ ಕಲ್ಲಂಗಡಿ ಹಣ್ಣು ಹಾಕಿ ಇಟ್ಕೊಂಡಿದ್ದೀನಿ. ಇದು ಯಾಕೆ ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಈಗ ಇಲ್ಲಿ ದೊಡ್ಡ ಜಾರ್ನಲ್ಲಿ ನಾನು ಕಲ್ಲಂಗಡಿ ಹಣ್ಣು ಬೀಜದ ಸಮೇತನೇ ಹಾಕಿ ಅದನ್ನು ರುಬ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಂಡೆನ್ಸ್ ಮಿಲ್ಕ್ ರೆಡಿಯಾಗಿದೆ. ನಾವು ಅಂಗಡಿಯಿಂದ ತರೋ ಅವಶ್ಯಕತೆ ಇಲ್ಲ. ಈ ರೀತಿ ನಾವು ಕಂಡೆನ್ಸ್ ಮಿಲ್ಕನ್ನು ಮಾಡಿ ಇಟ್ಕೊಂಡ್ರೆ ನಾವು ಯಾವುದಾದ್ರೂ ಪಾಯಸ ಅಥವಾ ಖೀರಿ ಏನೋ ಮಾಡಿರ್ತೀವಲ್ಲ ಸ್ವೀಟ್, ಅದಕ್ಕೆಲ್ಲ ಹಾಕಬಹುದು, ತುಂಬ ಚೆನ್ನಾಗಿರುತ್ತೆ. ಈಗ ಹಾಲು ಸ್ವಲ್ಪ ಥಿಕ್ಕಾದ ಮೇಲೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಬೇಕಿಂಗ್ ಸೋಡಾ ಹಾಕಬೇಕು. ಕಲರ್ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ತಿಂಗಳುಗಟ್ಟಲೆ ಕೂಡ ನಾವು ಇದನ್ನು ಇಟ್ಟು ಯೂಸ್ ಮಾಡಬಹುದು. 1 ಲೀಟರ್ ಹಾಲು ಮತ್ತು 200 ಗ್ರಾಮ್ ಸಕ್ಕರೆಯಿಂದ ನೋಡಿ ಎಷ್ಟೊಂದು ಕಂಡೆನ್ಸ್ ಮಿಲ್ಕ್ ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲ್ನಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದು ತಣ್ಣಗಾಗಬೇಕು. ಇವಾಗ ನಾವೇನು ಇಲ್ಲಿ ಕಲ್ಲಂಗಡಿ ಹಣ್ಣು ಏನು ತೊಗೊಂಡಿದ್ವಿ ಅಲ್ಲ ಮಿಕ್ಸಿ ಜಾರ್ನಲ್ಲಿ, ಇಷ್ಟೊಂದು ಫುಲ್ ತುಂಬಿ ತೊಗೊಳ್ಳಿಕ್ಕೆ ಹೋಗಬೇಡಿ. ನಾನು ಫುಲ್ ತುಂಬಿ ತೊಗೊಂಡು ಅದೆಲ್ಲ ಸಿಡಿದು ಬಿಡ್ತು ಎಲ್ಲ ಕಡೆ. ಅದಕ್ಕೋಸ್ಕರ ನಾನಿಲ್ಲಿ 2 ಬ್ಯಾಚ್ನಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದರ ಮೇಲೆ ಒಂದು ಈ ಹೂರಣದ ಸಾನಿಗೆ ಇರುತ್ತೆ ನೋಡಿ, ಅದನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಇದನ್ನು ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ಇದು ಯಾಕೆ ಅಂದರೆ ನಾನು ಬೀಜದ ಸಮೇತನೇ ರುಬ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ. ನಾವು ಕಲ್ಲಂಗಡಿ ಹಣ್ಣಿನ ಬೀಜನೂ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಇಲ್ಲಿ ನೋಡಿ, ನಾನು ಮತ್ತೊಂದು ಬ್ಯಾಚಿನಲ್ಲಿ ಇದು ಕಲ್ಲಂಗಡಿ ಹಣ್ಣನ್ನು ರುಬ್ಬಿ ತೊಗೊಂಡಿದ್ದೀನಿ. ಹಾಗೆಯೇ ಅದರಲ್ಲಿ ನಾನು ಈಗ ಅರ್ಧ ಕಪ್ನಷ್ಟು ಅಂದರೆ 100 ಗ್ರಾಮ್ನಷ್ಟು ನಾನಿಲ್ಲಿ ಮಿಲ್ಕ್ ಪೌಡರನ್ನು ಸೇರಿಸಿದ್ದೀನಿ. ಮಿಲ್ಕ್ ಪೌಡರ್ ಸೇರಿಸಿ ಇಲ್ಲಿ ಕೂಡ ಇದು ರುಬ್ಕೊಂಡು ತೊಗೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ ನಾನೀಗ ಹಾಲಿನ ಕೆನೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಬಹುದು. ಈಗ ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕಿ ಹಾಗೆಯೇ ಈ ಕಂಡೆನ್ಸ್ ಮಿಲ್ಕ್ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಒಂದು ರೌಂಡ್ ನಾವು ತಿರುಗಿಸಿದರೆ ಸಾಕು. ನಾನು ಮಿಕ್ಸಿ ಜಾರ್ನಲ್ಲಿ ಮಿಲ್ಕ್ ಪೌಡ್ರ್ ಯಾಕೆ ಹಾಕಿದ್ದೀನಿ ಅಂದರೆ ಅದು ಕಲ್ಲಂಗಡಿ ಹಣ್ಣು ನೀರಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಮಿಲ್ಕ್ ಪೌಡರನ್ನು ಹಾಕಿ ನಾನು ಈ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಇಲ್ಲಿ ಹಾಕಿ ಸೂಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಇಲ್ಲಿ ನೋಡಿ ನನ್ನ ಮೊಮ್ಮಗ ನಾನು ಮಾಡ್ತೀನಿ ಅಂತ ಅವನು ಮಾಡ್ತಾ ಇದ್ದಾನೆ. ಯಾವಾಗ ಐಸ್ ಕ್ರೀಮ್ ಆಗುತ್ತದೆ ಅಂತೇಳಿ ಕೇಳ್ತಾನೇ ಇದ್ದಾನೆ. ಅವನಿಗೆ ಐಸ್ ಕ್ರೀಮ್ ಆಗೋವರೆಗೂ ಸಮಾಧಾನವೇ ಇಲ್ಲ. ಬರೀ ಸುತ್ತಲೆಲ್ಲ ಅಡ್ಡಾಡ್ತಾ ಇದ್ದಾನೆ. ಇವಾಗ ಇಲ್ಲಿ ನೋಡಿ ನಾನು ಒಂದು 15 ನಿಮಿಷ ಈ ಬಾದಾಮನ್ನು ನೀರಿನಲ್ಲಿ ಬಿಸಿ ನೀರಿನಲ್ಲಿ ನೆನೆಲಿಕ್ಕಿಟ್ಟಿದೆ. ಇವಾಗ ಇದು ಚೆನ್ನಾಗಿ ನೆಂದಿದೆ. ಇದ್ರ ಮೇಲಿನ ಸಿಪ್ಪೆಯನ್ನು ತೆಗೆದು ನಾವು ಇದನ್ನು ಕೂಡ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾವು. ಈಗ ಇಲ್ಲಿ ನೋಡಿ ಬಾದಾಮೆಲ್ಲ ನಾನು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಹಾಗೆಯೇ ಸಣ್ಣ ಜಾರ್ನಲ್ಲಿ ನಾನು ಕಲ್ಲಂಗಡಿ ಏನು ಹಣ್ಣನ್ನು ಹಾಕಿಟ್ಕೊಂಡಿದ್ದೆ ನೋಡಿ, ಸ್ವಲ್ಪನೇ ಹಾಕಿಟ್ಕೊಳ್ಳಿ. ನೀರಾಯಿತು ಅಂದರೆ ಅದು ಬಾದಾಮ್ ಪೇಸ್ಟ್ ಸರಿ ಆಗಲ್ಲ. ಅದಕ್ಕೋಸ್ಕರ ಸಣ್ಣ ಆಗಲ್ಲ. ಭಾಳ ನೀರು ಆಯಿತು ಅಂದರೆ ಅದಕ್ಕೆ ಸ್ವಲ್ಪನೇ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಹಾಕಿ ಬಾದಾಮನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಬೇಕಿದ್ರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಈಗ ಇದು ನಾನು ರೆಡ್ ಫುಡ್ ಕಲರ್ ಅಂತ ತಿಳ್ಕೊಂಡು ಹಾಕಿದ್ದೆ. ಆದರೆ ಬಾಟಲ್ ಮೇಲೆ ಆರೆಂಜ್ ರೆಡ್ ಅಂತ ಇದೆ. ಅದು ಕಲರ್ ಚೇಂಜ್ ಆದ ನಂತರ ನಾವು ಬಾಟಲ್ನ ಮೇಲೆ ನೋಡಿದೆ ಆರೆಂಜ್ ರೆಡ್ ಅಂತ ಇದೆ. ಇವಾಗ ಸ್ವಲ್ಪ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇಲ್ಲಿದು. ಇವಾಗ ನಿಮ್ಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಬಹುದು. ಈಗ ಇದನ್ನು ನೋಡಿ ಇಲ್ಲಿ ಹಾಕಿ ಇದು ಕೂಡ ಸೋಸ್ಕೊಳ್ತಾ ಇದ್ದೀನಿ. ಇದು ಯಾಕೆ ಸೋಸ್ಕೊಳ್ತೀನಿ, ನೀವು ಸೋಸ್ದೇನೆ ಹಾಗೇನೂ ಕೂಡ ಹಾಕಬಹುದು. ನೋಡಿ ನನ್ನ ಹತ್ರನೇ ಇದ್ದಾನೆ, ಬರೀ ಟ್ರೈಪಾಡೆಲ್ಲ ಅಲಗಡಿಸ್ತಾ ಇದ್ದಾನೆ. ನೀವು ಬೇಕೆಂದರೆ ಸೋಸ್ಕೋಬಹುದು, ಇಲ್ಲಾಂದರೆ ನೀವು ಹಾಗೇನೂ ಕೂಡ ಹಾಕ್ಬೋದು. ಅಂದರೆ ನನ್ನ ಮೊಮ್ಮಗ ಅದು ಪೀಸ್ ಇತ್ತಂದರೆ ತಿನ್ನಲ್ಲ, ಅವನಿಗೋಸ್ಕರ ನಾನು ಇದನ್ನು ಸೋಸ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಏನು ಉಳಿದಿದೆ ನೋಡಿ ಅದನ್ನು ಹಾಕ್ಕೊಂಡು ಅದರಲ್ಲಿ ನಾವು ಕಲ್ಲಂಗಡಿ ರಸ ಏನಿದೆ ನೋಡಿ, ಇದು ನೀರು, ಅದನ್ನು ಹಾಕಿ ಮತ್ತೊಮ್ಮೆ ಒಂದು ರೌಂಡ್ ಅಷ್ಟೇ ನಾನು ತಿರುಗಿಸ್ಕೊಂಡು ಇದನ್ನು ಅದರಲ್ಲಿ ಸೇರಿಸ್ತೀನಿ. ಈ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ನೋಡಿ ಇಲ್ಲಿ ಎಲ್ಲ ತೆಗೆದಾಗಿದೆ. ಈಗ ಸಾನಿಗೆಗೆ ಏನು ಹಿಂದುಗಡೆ ಹಿಡಿದಿರುತ್ತೆ ನೋಡಿ, ಅದನ್ನು ಕೂಡ ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗಿದೆ, ಎರಡು ಕಲರ್, ಅದು ಪಿಂಕ್ ಆಗಿದೆ, ಇದು ಆರೆಂಜ್ ಥರ ಬಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಮೋಲ್ಡ್ ಇತ್ತಂದರೆ ಅದರಲ್ಲಿನೂ ಕೂಡ ಹಾಕಿ ನೀವು ಮಾಡ್ಕೋಬಹುದು. ನನ್ನ ಹತ್ರ ಮೋಲ್ಡ್ ಇರಲಿಲ್ಲ, ಅವನು ಟೀ ಕುಡಿಯೋ ಕಪ್ನಲ್ಲಿ ಮಾಡಿಕೊಡು ಅಂತ ಇದ್ದ. ಅದಕ್ಕೋಸ್ಕರ ನಾನಿಲ್ಲಿ ಟೀ ಕುಡಿಯೋ ಕಪ್ನಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನಾವು ಫ್ರಿಜ್ನಲ್ಲಿ 8ರಿಂದ 10 ಗಂಟೆನಾದರೂ ಇದನ್ನು ನಾವು ಇಡಬೇಕಾಗತ್ತೆ. ಈಗ ಇದನ್ನೆಲ್ಲ ನಾನು ಇಲ್ಲಿ ಈ ಕಪ್ಗಳಲ್ಲಿ ಹಾಕ್ತಾಯಿದ್ದೀನಿ. ಈಗ ಈ ಮಿಶ್ರಣ ಎಲ್ಲ ಕಪ್ಗಳಲ್ಲಿನೂ ಹಾಕಿ ಆಗಿದೆ. ಇದರ ಮೇಲಿಂದ ಒಂದು ಬಟರ್ ಪೇಪರನ್ನು ಮುಚ್ಚಿ, ಮೇಲಿಂದ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಫ್ರಿಜ್ನಲ್ಲಿ ಇಡಬೇಕಾಗತ್ತೆ. ಇವಾಗ ಇಲ್ಲಿ 8 ಗಂಟೆ ಆಗಿದೆ, ನಾನು ಫ್ರಿಜ್ನಲ್ಲಿ ಇಟ್ಟು ಇವಾಗ ಇದನ್ನು ತಗೊಂಡಿದ್ದೀನಿ. ನೋಡೋಣ ಇದು ಹೇಗಾಗಿದೆ ಅಂತ. ಇವಾಗ ನೋಡಿ ಇಲ್ಲಿ ಎಲ್ಲ ಸೆಟ್ ಆಗಿದೆ. ಐಸ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ಅಲ್ಲಿ ಒಂದು ಗ್ಲಾಸನ್ನು ತಗೊಂಡು ಅವನಿಗೆ ಕಂಟ್ರೋಲ್ ಆಗಲಿಲ್ಲ, ಮೊದಲೇ ತಿಂದುಬಿಟ್ಟ ಅವನು. ಅವನು ಮರಾಠಿಯಲ್ಲಿ ಹೇಳ್ತಾ ಇದ್ದಾನೆ, ಮಸ್ತ್ ಇದೆ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಈಗ ಒಂದು ಗ್ಲಾಸ್ನಲ್ಲಿ ನಾನು ನೀರು ತಗೊಂಡಿದ್ದೀನಿ. ನೀರು ತಗೊಂಡು ಸ್ವಲ್ಪ 1 ಸೆಕೆಂಡ್ ಅಷ್ಟೇ ಡಿಪ್ ಮಾಡಿಕೊಂಡು ತೆಗೆದು ನಾವು ಇದನ್ನು ಸ್ವಲ್ಪ ಕೈಯಲ್ಲಿ ತಗೊಂಡು ಈ ರೀತಿಯಾಗಿ ಮಾಡಿ, ಈ ರೀತಿ ಮಾಡೋದ್ರಿಂದ ಬೇಗ ತೆಗಿಲಿಕ್ಕೆ ಬರುತ್ತೆ. ಇದರಲ್ಲಿ ನೀವು ಸ್ಟಿಕ್ಕನ್ನು ಹಾಕಿ ಬೇಕಾದರೂ ತಿನ್ಬೋದು. ಈಗ ಸ್ವಲ್ಪ ಚಾಕುನಿಂದ ಸ್ವಲ್ಪ ನಾನು ಹೋಲ್ ಮಾಡಿ ಈಗ ಇದರಲ್ಲಿ ಸ್ಟಿಕ್ ಹಾಕಿ ಇದನ್ನು ತೆಗಿತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರಿಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಐಸ್ ಕ್ರೀಮ್. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.